ಮಾದೇಗೌಡರು ಊರು ಗಂಗಡೋಸಳ್ಳಿಯಲ್ಲಿ ನಮ್ಮಲ್ಲಿ ಬಾಳೆ ಗಿಡ ತಗೊಂಡಿದ್ರು. ಇಲ್ಲಿ ನೋಡಿ, ಈಗ ಎಷ್ಟು ದಿನ ನಾಟಿ ಮಾಡಿ ಕೊಡ್ರೆ? ಈಗ ಒಂದು ವಾರ ಆಯ್ತು. ಒಂದು ವಾರ ಆಗಿದೆ. ಚಿಕ್ಕ ಗಿಡನೇ ಕೊಟ್ಟಿದ್ದು ನೋಡಿ, ಈ ಥರ ಡೆವಲಪ್ ಆಯ್ತಾ ಇದೆ ಚಿಕ್ಕ ಗಿಡಗಳು. ಈಗ ನೀರು ಹೆಂಗೆ ಬಿಡಬೇಕು ಅಂತ ಕೇಳ್ತಾರೆ ಗೌಡ್ರು. ಬನ್ನಿ ಗೌಡ್ರೆ, ಈ ಗಿಡ ಇದೆಯಲ್ಲ ಗೌಡ್ರೆ, ಈ ಗಿಡದ ಹತ್ರ ಒಂಚೂರು ಮಣ್ಣು ಪರದಾಕಿ ಗೌಡ್ರೆ, ಗಿಡದಿಂದ ಅರ್ಧ ಅಡಿ ದೂರದಲ್ಲಿ. ಇಲ್ಲ ಅದು ಡ್ರಿಪ್ ಹಂಗೆ ಇರಲಿ, ಈಗ ಇನ್ನೊಂಚೂರು ಮುಂದಕ್ಕೆ. ಅಲ್ಲಿ ಒಂಚೂರು ಬದಾಕಿ ತೆಗೆದಾಕಿ ಹೊರಗಡೆಗೆ ಒಂಚೂರು ಅಷ್ಟೇ. ಅದು ಹೊರಗಡೆ ತೆಗೆದಾಕ್ಬಿಡ್ಬೇಕು ಮೇಲ್ಮಣ್ಣ. ಈ ಮಣ್ಣನ್ನ ಹೊರಗಡೆ ತೆಗೆದಾಕೋದು, ಬಿಟ್ಬಿಡಿ ಅದ. ಈ ಮಣ್ಣು ತಗೊಳ್ಳಿ ಒಂದಿಷ್ಟು, ಅಷ್ಟೇ ಸಾಕು. ಒಂದು ಮುದ್ದೆ ತಗೊಳಂಗೆ ಸಾಕು ಕೊಡ್ರೆ. ಒಂದ್ಸಲ ಅಮ್ಕಿ ಅಷ್ಟೇ. ಅಷ್ಟೇ ಒಂದೇ ಸಲ ಹೇಳಿದ್ದು ನಾನು. ನೀವು 3 ಸಲ ಮುಗ್ಬಾರ್ದು. ಈಗ ಹಿಡ್ಕೊಳ್ಳಿದು, ಈಗ ಹೊಡೀರಿ, ಅದು ಮಣ್ಣು ಹೊಡೀರಿ. ಒಂದ್ಸರಿ ಅಮ್ಕೆ ಬಿಗಿಯಾಗಿ. ಅಷ್ಟೇ. ಹಂಗೆ ಗಟ್ಟಿ ಆದ್ರೆ 5 ದಿನ ನೀರು ಕೊಡಬಾರ್ದು. ಹಿಂಗೆ ಗಟ್ಟಿ ಆದ್ರೆ 5 ದಿನ ನೀರು ಕೊಡಬಾರ್ದು. ಗಟ್ಟಿ ಆದ್ರೆ ಅದು ಹೆಬ್ಬೆಟ್ಟಲ್ಲಿ ಅಮ್ಕೆ ಮಣ್ಣ ಅಮ್ಕೆ ಜೋರಿ ಹೊಡೀರಿ. ಹಂಗೆ ಹೊಡೆದೋದ್ರೆ ಮಣ್ಣು ತಗೊಂಡಾಗ ಹಿಂಗೆ ಅಮ್ತಾ ಹಂಗೆ ಹೊಡೆದೋದ್ರೆ 3 ದಿನ ಬಿಟ್ಟು ನೀರು ಕೊಡಬೇಕು. ಇಲ್ಲಿ ಈ ಥರ ಧೂಳು ಥರ ಇದ್ರೆ, ಇಲ್ಲಿ ಧೂಳದಲ್ಲ, ಈ ಥರ ಧೂಳಿದ್ರೆ ಇವತ್ತೇ ನೀರು ಕೊಡಬೇಕು. ಈಗ ಇನ್ನು 5 ದಿನ ನೀರು ಬೇಡಿ ಅಂತ. ಇದಕ್ಕೆ 5 ದಿನ ಗಂಟೆ ಬೇಡವಾ? ಬೇಡಿ. ಅಡಿಕೆ ಗಿಡಕ್ಕೆ ಬೇಕಲ್ಲ? ಬರೀ ಅಡಿಕೆಗೂ ಸಾಕು. ಅಡಿಕೆಗೂ ಸಾಕು. ಅಡಿಕೆ ತೆಂಗಿಗೆ ಸಪ್ರೇಟ್ ಕೊಡ್ಬೇಕಲ್ಲ? ಇಲ್ಲ, ಅಡಿಕೆ ತಗೊಂಡದೆ ನೀರು ಸಾಕು. ಅತಿಯಾಗಿ ನೀರು ಬೇಡಿ. ಬಾಳೆಗೂ ಅಷ್ಟೇ, ಅಡಿಕೆಗೂ ಅಷ್ಟೇ. ಎರಡಕ್ಕೂ ಸೇರಿದಂಗೆ ಹೇಳ್ತಾ ಇರೋದು. 2 ಅಡಿಕೆ ಮಾಡಿದಿರಿ, ಅಡಿಕೆ ಮಧ್ಯದಲ್ಲಿ 1 ಬಾಳೆ ಮಾಡಿದಿರಿ. ನೋಡಿ ಬೇಕಾರೆ ಇಲ್ಲಿ ಬನ್ನಿ, ಇಲ್ಲಿ ಪರ್ದ್ ನೋಡಿ. ಇಲ್ಲಿ ತೇವ ಇಲ್ವಾ? ಅಷ್ಟು ತೇವ ಇದ್ರೆ ಸಾಕು ಎಲ್ಲ ಗಿಡಗಳಿಗೂ ಅಷ್ಟೇನೆ. ಈಗ ಇದು ಬಿಸಿಲಾದ್ರೆ ಹಾಕ್ಬಿಡಿ ಮಣ್ಣು ಹಾಕ್ಬಿಡಿ. ಈಗ ಅದ ಈಗ ಏನ್ ತೊಂದ್ರೆ ಇಲ್ಲ. ಇಷ್ಟು ನೀವು 3 ದಿವಸಕ್ಕೆ ಒಂದ್ಸಲಿ ನಾನು ಬಿಡಿ. 3 ದಿನಕ್ಕೆ ಅದೇ 3 ದಿನಕ್ಕೊಂದಪ್ಪ ಬಿಡುವಂತ. 3 ದಿನಕ್ಕೆ ಒಂದ್ಸಲಿ ಆದ್ರೆ ಬೇಕಾದ್ರೆ 4 ದಿನಕ್ಕೊಂದಪ್ಪ. ಇಲ್ಲೋದ್ರೆ ಬಿಸಿಲಾಗ್ಬಿಟ್ರೆ 3 ದಿನಕ್ಕೊಂದಪ್ಪ. ಯಾಕೆ ಇದನ್ನ ಸಾಲ ಏನು ತೆಗ್ದಿಲ್ಲ, ಗುಂಡಿನೂ ತೆಗ್ದಿಲ್ಲ, ಹಂಗೆ ನಾಟಿ ಮಾಡ್ಬಿಟ್ಟಿದ್ರಲ್ಲ? ಇಲ್ಲ, ಗುಂಡಿ ಹೊಡೆದೇ ನಾಟಿ. ಇದು ಮಣ್ಗುಡ್ಲಿ ಹೊಡೆದೇ ನಾಟಿ. ಇಲ್ಲ, ಬಾಳೆನ ಇನ್ನೊಂಚೂರು ಆಳವಾಗಿ ನೋಡ್ಬೇಕು. ಆಳವಾಗಿ ನಟರು ಒಳ್ಳೇದು. ಟಿವಿ ಮೊಬೈಲಲ್ಲಿ ನೋಡ್ಬಿಟ್ಟು ಆ ಟಿವಿ ಇವರು ನೆಡದ ಹಿಂಗ ಮನಗುದ್ಲಿ ಇದ್ ಮಾಡೋದು, ನೆಟ್ಕೊ ಹೋಗೋದು, ಈ ತರ ನೆಡಬೇಕು. ಇಲ್ಲ, ಆಳವಾಗಿ 1 ಅಡಿ ಆಳದಲ್ಲಿ ನೋಡ್ಬೇಕು ಬಾಳೆ ಗಿಡ. ಮೇಲೆ ಬೇಲೆ ಇರ್ತವೆ, ಅದಕ್ಕೆ ಈಗ ಇದೊಂದು ಕೆಲಸ. ಇದು ಸ್ವಲ್ಪ ಮೇಕ್ ಬರ್ಲಿ. ಮೇಕ್ ಬಂದ್ಮೇಲೆ ಪಾತಿ ಮಾಡ್ತೀವಲ್ಲ, ಅವಾಗ ಮಣ್ಣ ಕಟ್ಬಿಡ್ತೀವಿ. ಸರಿ ಗೌಡ್ರ, ಏನ್ ತೊಂದ್ರೆ ಇಲ್ಲ. ಗಿಡ ಎಲ್ಲ ಚೆನ್ನಾಗಿದೆ. ಈಗ ಒಂದು ಔಷಧಿ ಕೂಡ ಕೇಳಾರೆ, ಅಲ್ಲಿ ಕೊಡ್ತೀನಿ. ಅದನ್ನ ಆ ಥರ ಡ್ರಮ್ಮಲ್ಲಿ ಕಲಿಸ್ಬಿಟ್ಟು ಒಂದೊಂದು ಗಿಡಕ್ಕೆ ಅರ್ಧ ಲೀಟ್ರ್ ಬಿಟ್ಬಿಡಿ. ಅಡಿಕೆ ತೆಂಗಿಗೆ ಮಾತ್ರ, ಬಾಳೆಗೆ ಮಾತ್ರ. ಅಡಿಕೆಗೂ ಹೇಳ್ತೀನಿ, ಅಡಿಗೆ ಫೋನ್ ಮಾಡ್ತೀನಿ ನಿಮ್ಮ ಹುಡುಗನಿಗೆ, ಈಗ ಮಾತಾಡ್ತೀನಿ. ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರ್ಮ್, KR ನಗರ, 9902